ಫಸ್ಟ್ ಒನ್, ಇನ್ಸಿಸ್ಟ್. ಅಂದರೆ ಹಠ ಹಿಡಿಯೋದು. ನಾನು ಇದನ್ನು ಮಾಡೇ ಮಾಡ್ತೀನಿ, ಇದೇ ಥರ ಆಗಬೇಕು, ಇದೇ ಥರನೇ ಆಗಬೇಕು, ಹೀಗೇ ಇರಬೇಕು. ದೇ ಇನ್ಸಿಸ್ಟೆಡ್ ದಟ್ ಎವ್ರಿ ಒನ್ ಶುಡ್ ಕಮ್ ಟು ದ ಫಂಕ್ಷನ್. ನಾವೆಲ್ಲರೂ ಫಂಕ್ಷನ್ಗೆ ಹೋಗಲೇಬೇಕಂತ ಅವರು ತುಂಬ ಹಠ ಹಿಡಿದ್ರು. ಶಿ ಇನ್ಸಿಸ್ಟೆಡ್ ಆನ್ ಕ್ಯಾರಿಯಿಂಗ್ ಹರ್ ಓನ್ ಬ್ಯಾಗ್. ಇಲ್ಲಿ ನೋಡಿ, ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಇನ್ಸಿಸ್ಟ್ ಮಾಡ್ತಿದ್ದಾರೆ ಅಂದರೆ ಈ ಥರ ಹೇಳ್ತೀವಿ, ಇನ್ಸಿಸ್ಟ್ ಆನ್ ಡೂಯಿಂಗ್ ಸಮಥಿಂಗ್. ಅವಳು ತಾನೇ ತನ್ನ ಬ್ಯಾಗ್ನ ತೊಗೊಂಡು ಬರ್ತೀನಿ ಅಂತ ಹಠ ಮಾಡಿದ್ಲು. ಸೊ ಶಿ ಇನ್ಸಿಸ್ಟೆಡ್ ಆನ್ ಕ್ಯಾರಿಂಗ್ ಹರ್ ಓನ್ ಬ್ಯಾಗ್. ಇಲ್ಲಿ ನೋಡಿ, ಇನ್ಸಿಸ್ಟ್ ಆನ್ ಸಮಥಿಂಗ್ ಇದೆ ಅಂದರೆ ಅದು ನಮಗೆ ಬೇಕೇ ಬೇಕಂತ ಹಠ ಮಾಡೋದು. ವಿ ಇನ್ಸಿಸ್ಟೆಡ್ ಆನ್ ಅ ರೀಫಂಡ್ ಆಫ್ ದ ಫುಲ್ ಅಮೌಂಟ್. ನಮಗೆ ಫುಲ್ ರೀಫಂಡ್ ಆಗಲೇಬೇಕು ಅಂತ ನಾವು ಇನ್ಸಿಸ್ಟ್ ಮಾಡಿದ್ವಿ. ಓಕೆ, ಐ ಡೂ ದಟ್ ಫಾರ್ ಯು ಇಫ್ ಯು ಇನ್ಸಿಸ್ಟ್. ಪ್ಲೀಸ್ ಸ್ಟೇ ವಿತ್ ಅಸ್ ಫಾರ್ ಲಂಚ್. ಐ ಇನ್ಸಿಸ್ಟ್. ಸೊ ನಾನು ಆಪೋಸಿಟ್ ಪರ್ಸನ್ಗೆ ಹೇಳ್ತಾ ಇದ್ದೀವಿ, ಇವತ್ತು ನೀವು ಊಟಕ್ಕೆ ಇಲ್ಲೇ ಇರಿ, ಇಲ್ಲೇ ಊಟ ಮಾಡಿ. ಐ ಇನ್ಸಿಸ್ಟ್ ಯು. ರೈಟ್. ನೆಕ್ಸ್ಟ್ ಒನ್, ಇಂಟೆಂಡ್. ಅಂದರೆ ಉದ್ದೇಶ ಹೊಂದಿರು, ಆ ಥರ ಅನ್ಕೊಂಡಿರು, ಆ ಥರ ಮಾಡಬೇಕು ಅಂತ ನೀನು ಪ್ಲ್ಯಾನ್ ಮಾಡಿರು, ಒಂದು ಪರ್ಪಸ್ನ ಹೊಂದಿರು. ವಿ ಇಂಟೆಂಡ್ ಟು ಸ್ಟಾರ್ಟ್ ದ ಬಿಸ್ನೆಸ್ ನೆಕ್ಸ್ಟ್ ಇಯರ್. ನಾವು ನೆಕ್ಸ್ಟ್ ಇಯರ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಆ ರೀತಿ ಉದ್ದೇಶ ಹೊಂದಿದ್ದೇವೆ ಅಂತ ಹೇಳ್ತೀವಲ್ವ, ಆವಾಗ ಇದೇ ಥರ ಯೂಸ್ ಮಾಡಿ. ಐ ಡಿಡೆಂಟ್ ಇಂಟೆಂಡ್ ಟು ಇನ್ಸಲ್ಟ್ ಯುವರ್ ಪೇರೆಂಟ್ಸ್. ನಿಮ್ಮ ಪೇರೆಂಟ್ಸ್ಗೆ ಇನ್ಸಲ್ಟ್ ಮಾಡಬೇಕಂತ ಅಂದ್ಕೊಂಡಿರಲಿಲ್ಲ, ನೀವು ಹೇಳಿದ್ದು ಮಿಸ್ಅಂಡರ್ಸ್ಟ್ಯಾಂಡ್ ಆಗೋಗುತ್ತೆ, ಅವಾಗ ನೀವು ಆಮೇಲೆ ಈ ಥರ ಹೇಳ್ಬೋದು, ಐ ಡಿಡೆಂಟ್ ಇಂಟೆಂಡ್ ಟು ಇನ್ಸಲ್ಟ್ ಯುವರ್ ಪೇರೆಂಟ್ಸ್. ಶಿ ಇಂಟೆಂಡೆಡ್ ಟು ಬೈ ಅ ಫೋನ್ ವಿತ್ ದಟ್ ಮನಿ. ಡಿಸೈಡೆಡ್ ಅಲ್ಲ, ಇಂಟೆನ್ಷನ್ ಇರೋದೇ ಬೇರೆ, ಡಿಸೈಡ್ ಮಾಡೋದೇ ಬೇರೆ ಅಲ್ವಾ. ಇಟ್ ವಾಸ್ ಇಂಟೆಂಡೆಡ್ ಆಸ್ ಅ ಕಾಂಪ್ಲಿಮೆಂಟ್. ಈಗ ನೋಡಿ, ಇಫ್ ಸಮಥಿಂಗ್ ಈಸ್ ಇಂಟೆಂಡೆಡ್ ಫಾರ್ ಸಮಥಿಂಗ್, ಇಫ್ ಸಮಥಿಂಗ್ ಈಸ್ ಇಂಟೆಂಡೆಡ್ ಆಸ್ ಸಮಥಿಂಗ್ ಅಂದರೆ ಅದನ್ನು ನೀವು ಆ ರೀತಿಯಾಗಿ ತಗೊಳ್ಳಿ, ಅದು ಇರೋದು ಆ ರೀತಿಯಾಗಿ, ಅದು ಅದಕ್ಕೋಸ್ಕರ ಇದೆ, ಮತ್ತೆ ಅದಕ್ಕೋಸ್ಕರನೂ ಅಲ್ಲ. ಈಗ ಅವ್ರೇನೋ ನಿಮಗೆ ಕೊಟ್ಟಿದ್ದಾರೆ ಅಥವಾ ಅವ್ರೇನೋ ನಿಮಗೆ ಹೇಳಿದ್ರು ಅಂದರೆ ಇಟ್ ವಾಸ್ ಇಂಟೆಂಡೆಡ್ ಆಸ್ ಅ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಆಗಿ ತಗೊಳ್ಳಿ, ಅದನ್ನು ನಾವು ಕೊಟ್ಟಿದ್ದು ಕಾಂಪ್ಲಿಮೆಂಟ್ ಆಗಿ. ರೈಟ್. ದಿಸ್ ಗೇಮ್ ಇಸ್ ನಾಟ್ ಇಂಟೆಂಡೆಡ್ ಫಾರ್ ಚಿಲ್ಡ್ರನ್. ಅಂದರೆ ಅರ್ಥ, ಈ ಗೇಮ್ ಮಕ್ಕಳಿಗೋಸ್ಕರ ಉದ್ದೇಶಿಸಲಾಗಿಲ್ಲ. ಇಟ್ ಇಸ್ ನಾಟ್ ಫಾರ್ ದೆಮ್, ಇಟ್ ಇಸ್ ನಾಟ್ ಇಂಟೆಂಡೆಡ್ ಫಾರ್ ದೆಮ್. ಸೊ ಇದೇ ಥರ ನೀವು ತುಂಬ ಎಕ್ಸಾಂಪಲ್ಸ್ ಮಾಡಿದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಒನ್, ಇನ್ವೇಡ್. ಇನ್ವೇಡ್ ಅಂದರೆ ಆಕ್ರಮಣ ಮಾಡು. ದೇ ಇನ್ವೇಡೆಡ್ ಅವರ್ ಕಂಟ್ರಿ ಇನ್ 1650. ಇಂಡಿಯಾ ವಾಸ್ ಇನ್ವೇಡೆಡ್ ಮೆನಿ ಟೈಮ್ಸ್ ಇನ್ ಹಿಸ್ಟ್ರಿ. ಇಲ್ಲಿ ನೋಡಿ, ಪ್ಯಾಸಿವ್ ವಾಯ್ಸ್ನಲ್ಲಿದೆ. ಇಂಡಿಯಾ ಇನ್ವೇಡೆಡ್ ಅಂದರೆ ಭಾರತ ಆಕ್ರಮಣ ಮಾಡ್ತು. ಬಟ್ ಇಂಡಿಯಾ ವಾಸ್ ಇನ್ವೇಡೆಡ್ ಅಂದರೆ ಭಾರತವನ್ನು ತುಂಬಾ ಸರಿ ಆಕ್ರಮಣ ಮಾಡಿದ್ದಾರೆ. ವಿ ಡೋಂಟ್ ಇನ್ವೇಡ್ ಯುವರ್ ಪ್ರೈವಸಿ. ಅಂದರೆ ನಿಮ್ಮ ಪ್ರೈವಸಿನ ನಾವು ಸ್ಪಾಯಿಲ್ ಮಾಡೋದಿಲ್ಲ, ನಿಮ್ಮ ಪ್ರೈವಸಿಗೆ ನಾವು ರೀಚ್ ಆಗೋದಿಲ್ಲ ಅಂತ ಹೇಳೋ ಒಂದು ಫಾರ್ಮಲ್ ಸ್ಟೈಲ್. ದ ಕ್ಯಾನ್ಸರ್ ಸೆಲ್ಸ್ ಮೇ ಇನ್ವೇಡ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ಅಂದರೆ ಅದರ್ ಪಾರ್ಟ್ಸ್ ಆಫ್ ದ ಬಾಡಿಗೂ ಕ್ಯಾನ್ಸರ್ ಸೆಲ್ಸ್ ಸ್ಪ್ರೆಡ್ ಆಗಬಹುದು ಅಂತ ಹೇಳ್ತೀವಲ್ವ, ಅವಾಗಲೂ ಹೇಳ್ತಾರೆ ಈ ಥರ. ನೆಕ್ಸ್ಟ್ ಒನ್, ಇಂಪೋಸ್. ಸೊ ಒಂದು ಟ್ಯಾಕ್ಸ್, ಸ್ಟ್ರಿಕ್ಟ್ ರೂಲ್ಸ್, ಪನಿಷ್ಮೆಂಟ್ ಮತ್ತೇನಾದರೂ ರೆಗ್ಯುಲೇಷನ್ಸ್ನ ವಿಧಿಸಿದ್ದಾರೆ ಅಂತ ಹೇಳೋದಕ್ಕೆ ಇಂಪೋಸ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ದ ನೈಟ್ ಟೈಮ್ ಕರ್ಫ್ಯೂ ಹ್ಯಾಸ್ ಬಿನ್ ಇಂಪೋಸ್ಡ್. ನೈಟ್ ಟೈಮ್ ಕರ್ಫ್ಯೂನ ಇಂಪೋಸ್ ಮಾಡಲಾಗಿದೆ. ಗವರ್ನಮೆಂಟ್ ಮಸ್ಟ್ ಇಂಪೋಸ್ ಸ್ಟ್ರಿಕ್ಟ್ ರೂಲ್ಸ್ ಆರ್ ಕಂಟ್ರೋಲ್ಸ್ ಇನ್ ದೋಸ್ ಏರಿಯಾಸ್. ಸೊ ನೀವು ತುಂಬ ಸರಿ ಹೇಳ್ತಿರಲ್ಲ, ಅಂಥ ಕಡೆ ಎಲ್ಲ ಗೌರ್ಮೆಂಟ್ಗಳು ತುಂಬ ಸ್ಟ್ರಿಕ್ಟ್ ರೂಲ್ಸ್ ಇಡಬೇಕು, ತುಂಬ ಕಂಟ್ರೋಲ್ ಮಾಡಬೇಕು ಅಂತ. ಅದನ್ನು ಇಂಗ್ಲೀಷ್ನಲ್ಲಿ ಈ ಥರ ಹೇಳಬೇಕು, ಗೌರ್ಮೆಂಟ್ ಮಸ್ಟ್ ಇಂಪೋಸ್ ರೂಲ್ಸ್, ಇಂಪೋಸ್ ಕಂಟ್ರೋಲ್ಸ್ ಓವರ್ ದೇರ್. ಯು ಆರ್ ಟ್ರೈಂಗ್ ಟು ಇಂಪೋಸ್ ಯುವರ್ ರಿಲಿಜಿಯಸ್ ಬಿಲೀಫ್ಸ್ ಆನ್ ಅದರ್ಸ್. ಅಂದರೆ ನೀನು ಫೋರ್ಸ್ಫುಲ್ ಆಗಿ ನಿನ್ನ ರಿಲಿಜಿಯಸ್ ಬಿಲೀಫ್ಸ್ನ ಬೇರೆಯವ್ರ ಮೇಲೆ ಹೇರ್ತಿದ್ಯಾ. ಇನ್ ಮೈ ಒಪಿನಿಯನ್, ವೆರಿ ಹೈ ಟ್ಯಾಕ್ಸಸ್ ಶುಡ್ ಬಿ ಇಂಪೋಸ್ಡ್ ಆನ್ ಆಲ್ಕೋಹಾಲ್. ಆಲ್ಕೋಹಾಲ್ ಮೇಲೆ ತುಂಬ ಹೆಚ್ಚಿನ ಟ್ಯಾಕ್ಸಸ್ ವಿಧಿಸಬೇಕು. ಟ್ಯಾಕ್ಸ್ನ ಇಂಪೋಸ್ ಮಾಡ್ತಾರೆ, ಕರ್ಫ್ಯೂನ ಇಂಪೋಸ್ ಮಾಡ್ತಾರೆ, ಲಾಕ್ಡೌನ್ನ ಇಂಪೋಸ್ ಮಾಡ್ತಾರೆ, ಸ್ಟ್ರಿಕ್ಟ್ ರೂಲ್ಸ್ನ ಇಂಪೋಸ್ ಮಾಡ್ತಾರೆ. ನೆನ್ಬಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಇಂಡಲ್ಜ್. ಅಂದರೆ ಏನಾದರೂ ಒಂದು ಪ್ಲೆಷರ್ ಕೊಡುವಂಥ ಕೆಲಸಗಳನ್ನ ನೀವು ಮಾಡ್ತಾನೇ ಇರೋದು, ಅಂದರೆ ನೀವು ಅದರಲ್ಲಿ ಇಂಡಲ್ಜ್ ಆಗಿದ್ದೀರಾ. ಆ್ಯಂಡ್ ಇದಕ್ಕೆ ಈ ಮೀನಿಂಗ್ ಕೂಡ ಇದೆ, ಯಾವುದಾದ್ರೂ ಒಂದು ಯೂಸ್ಲೆಸ್ ಕೆಲಸಗಳಲ್ಲಿ ನೀವು ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀರಾ, ಅದರಲ್ಲೇ ಮುಳುಗಿದ್ದೀರಾ ಅಂದರೂ ಕೂಡ ಇಂಡಲ್ಜ್ ಅಂತೀವಿ. ಇಲ್ಲಿ ನೋಡಿ, ವಿ ಇಂಡಲ್ಜ್ಡ್ ಇನ್ ಈಟಿಂಗ್, ವಿ ಇಂಡಲ್ಜ್ಡ್ ಇನ್ ಐಸ್ ಕ್ರೀಮ್. ಸೊ ಇಂಡಲ್ಜ್ ಇನ್ ಸಮಥಿಂಗ್ ಇರುತ್ತೆ, ಅಂದರೆ ತಿಂತಾನೇ ಇದ್ವಿ ನಾವು ಫುಲ್ ಸ್ಯಾಟಿಸ್ಫೈ ಆಗೋವರೆಗೂ. I used to indulge in daydreaming. I used to indulge in fantasy, indulge in any kind of pleasure. ಅಂದರೆ ಅದರಲ್ಲೇ ಮುಳುಗೋಗಿರೋದು ಹೇಳ್ತೀವಲ್ವಾ, ಕಂಪ್ಲೀಟ್ಲಿ ಅದರಲ್ಲೇ ಅಬ್ಸಾರ್ಬ್ ಆಗೋಗಿರೋದು, ಅವಾಗ ಹೇಳ್ಬೇಕು ಇಂಡಲ್ಜ್ ಇನ್ ಸಮಥಿಂಗ್ ಇರುತ್ತೆ. ರೈಟ್. ಐ ಬೀನ್ ಎಂಜಾಯಿಂಗ್ ದಿಸ್ ಟ್ರಿಪ್, ಇಂಡಲ್ಜಿಂಗ್ ಇನ್ ದ ಜಾಯ್ಫುಲ್ ಫೀಲಿಂಗ್. ಸೊ ಇಂಡಲ್ಜಿಂಗ್ ಇನ್ ದ ಜಾಯ್ಫುಲ್ ಫೀಲಿಂಗ್,
ಸೊ ಈ ಥರ ಡಿಸ್ಕ್ರೈಬ್ ಮಾಡ್ಬೇಕು ನಿಮ್ಮ ಟ್ರಿಪ್ನ ನೀವು. ಸೊ ಈ ಫೀಲಿಂಗ್ನಲ್ಲೇ ನಾನು ಮುಳುಗೋಗಿದ್ದೀನಿ. ಐ ಡೋಂಟ್ ನಾರ್ಮಲಿ ಇಂಡಲ್ಜ್ ಇನ್ ಸಚ್ ಗಾಸಿಪ್ಸ್. ಸೊ ನೋಡಿ, ಯೂಸ್ಲೆಸ್ ಕೆಲಸಗಳಲ್ಲಿ ಮುಳುಗೋದಕ್ಕೂ ಇಂಡಲ್ಜ್ ಇನ್ ಅಂತೀವಿ. ನಾನು ಈ ಥರ ಗಾಸಿಪ್ಸ್ಗಳಲ್ಲೆಲ್ಲ ಯಾವಾಗಲೂ ಇರಲ್ಲ, ಅದರಲ್ಲೇ ಮುಳುಗಿರೋದಿಲ್ಲ. ಆ್ಯಂಡ್ ಈ ಥರ ಹೇಳ್ಬೋದು ನೀವು, ಐ ಡೋಂಟ್ ಲೈಕ್ ಪೀಪಲ್ ಹೂ ಇಂಡಲ್ಜ್ ಇನ್ ಯೂಸ್ಲೆಸ್ ಆ್ಯಕ್ಟಿವಿಟೀಸ್. ಯಾವಾಗಲೂ ಅದರಲ್ಲೇ ಮುಳುಗಿರ್ತಾರಲ್ವ, ಐ ಡೋಂಟ್ ಲೈಕ್ ಪೀಪಲ್ ಹೂ ಡೂ ದ್ಯಾಟ್. ರೈಟ್? ಅರ್ಥ ಆಯ್ತಲ್ಲ? ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಆ್ಯಂಡ್ ಇಂಗ್ಲೀಷ್ ಕಲಿಯೋ ಎಲ್ಲರಿಗೂ ಕೂಡ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.